ವೆಲ್ಕಮ್ ಬ್ಯಾಕ್ ಟು ಲಕ್ಷ್ಮಿ ಯೂಟ್ಯೂಬ್ ಚಾನಲ್. ನೋಡ್ರಿ, ನನ್ನ ಕನಸಿನ ಮನೆ ಹೆಂಗೈತಿ. ಅವತ್ತು ಬೋರ್ ಪೂಜೆ ಮಾಡಾಕತ್ತಿದ್ದೀವಿ ನಾವು. ಮೊದಲು ಆ ಭೂಮಿ ಪೂಜೆ ಮಾಡಾಗಿದ್ದು, ಮೊದಲು ಇದ್ರ ಪೂಜೆ ಮಾಡೋತ್ನಾಗ ವಿಡಿಯೋ ಭಾಳ ಇದ್ದವು ರೀ. ಅವು ವಿಡಿಯೋ ಬಟ್ಯಾಗಿಂದ ತೆಗೆದಿದ್ದು ವಿಡಿಯೋ ಎಲ್ಲ ಡಿಲೀಟ್ ಆಗ್ಯಾವ ಅನ್ನತ್ಲೆ. ಒಂದಷ್ಟು ನಾಲ್ಕು ವಿಡಿಯೋ ಇಟ್ಕೊಂಡಿದ್ದೀವಿ ರೀ. ಅವನ್ನ ನಿಮಗೆ ತೋರ್ಸಾಗತ್ತೆ ನಾನು. ಇದನ್ನು ನಾವು ಮನೆ ಕಟ್ಟಿದ್ದಂದ್ರೆ 2021ರಾಗ ನಾವು ಮನೆ ಚಲೋ ಮಾಡಿದ್ದೀವಿ ರೀ. ಈ ಮನೆ ಕಟ್ಟಿಸ್ಬೇಕಾದ್ರೆ ನಮಗೆ ಎಷ್ಟು ಶ್ರಮ ಆಗೈತೆ ಅನ್ನೋದು ನನ್ನ ಗಂಡಗೆ ಗೊತ್ತು. ನನ್ನ ಗಂಡ ಹಗಲು ರಾತ್ರಿ ದುಡಿದು ಇಷ್ಟು ಮನೆ ಇದನ್ನು ಮಾಡ್ಬೇಕಾರೆ ಭಾಳ ಅಂದ್ರೆ ಹಗಲು ರಾತ್ರಿ ದುಡ್ದಾರ್ರಿ ಅವರು. ಕಷ್ಟಪಟ್ಟು ಕನಸಿನ ಮನೆ ರೀ ಇದು. ಯಾಕಂದ್ರೆ ಬಾಡಿಗೆ ಮನೆಗೆ ನಾನು ನೋಡ್ರಿ ಗೋಮೂತ್ರ ಹಾಕಿ ನೀರು ಆ ಕಡೆ ಈ ಕಡೆ ಚಿಮ್ರಿಸಾಕತ್ತಿದ್ದೆ ನಾನು. ಅದು ನಿಮಗೆ ಇದು ಆಗಲತ್ತಿ. ಯಾಕಂದ್ರೆ ಸ್ವಾಮಿಗಳು ಅಂದಿದ್ದೆ ರೀ, ಅಟ್ ಗಂಗಾಜಲ ಗೋಮೂತ್ರ ಹಾಕಿ ಸುತ್ತುಗಡೆ ಗುಜ್ರಿ ಅಂತ ಹೇಳಿದ್ರಿ. ಇಷ್ಟು ಅರ್ಧ ಮನೆ ಕಟ್ಟಿಸ್ದಿಂದ ನಾವು ಬೋರು ಹೊಡಿಸಿದ್ದೀವಿ ನಾವು. ಯಾಕಂದ್ರೆ ನಮಗೆ ನೀರು ಮನೆಗೆ ನೀರು ಹೊಡ್ಯಾಕೆ ನಮಗೆ ಇದು ಇದ್ರಕ್ಕಿಲ್ರಿ, ಅಂದ್ರೆ ನೀರು ಯಾರು ಕೊಡಲಿಲ್ಲ ರೀ ನಮಗೆ. ಅಲ್ಲಿ ಹಚ್ಗಣೆ ಮನೆ ಬಾಜುಕೈತಿ ನೋಡ್ರಿ, ಅವರು ಬೋರ ಹೊಡ್ಸ್ಯಾರ. ನಮಗೆ ನೀರು ತಿಂಗಳಿಗೆ ಇಷ್ಟಿಷ್ಟು ರೊಕ್ಕ ಅನ್ನತ್ಲೆ ನಮಗೂ ಭಾಳ ಆಗಕತ್ತಲ್ರಿ. ಯಾಕಂದ್ರೆ ನಾವು ಇದನ್ನು ಗುತ್ತಿಗೆನ ಕೊಟ್ಟಿರ್ಕಿಲ್ರಿ, ಎಟ್ಟು ಹಾಜರಿ ಹಂಗೆ ಮಾಡಿ ಕಟ್ಟಿಸ್ಕೊಂಡಿದ್ರಿ ಇದು ಮನೆ. ಮತ್ತು ಇಷ್ಟಿಷ್ಟು ರೊಕ್ಕ ಅನ್ನತ್ಲೆ ನಮಗೂ ಒಟ್ಟು ಫೈನಾನ್ಸ್ ಲೋನ್ ತೆಗ್ಸಿದ್ವಿ ಎಲ್ಲ. ಮತ್ತು ಆ ಕಡೆ ರೊಕ್ಕ ಈ ಕಡೆ ರೊಕ್ಕ ಅನ್ನತ್ಲೆ ನಾವು ಇದು ಆಗಕತ್ತಲ್ರಿ. ಆದ್ರೆ ಆಗೋಲ್ಲಕ್ಕಂತಂದು ಇದನ್ನು ಬೋರು ಹೊಡಿಸಿದ್ವಿ ನಾವು. ಬೋರ್ ಅಂದ್ರೆ ಅವಾಗ ಆ ಟೈಮ್ದಾಗ ರೊಕ್ಕತ್ರು ₹1 ಇದ್ರಿಕಿಲ್ರಿ ನಮಗೆ. ಅವಾಗ ನನ್ನ ಮಾಂಗಲ್ಯ ಚೈನ ನಮ್ಮ ಮನೆಯವ್ರ ಬ್ಯಾಂಕ್ನಾಗ ಇಟ್ಟು ಇದನ್ನು ಬೋರ್ ಹೊಡಿಸಿದ್ವಿ ರೀ. 2.5 ಇಂಚ್ ಬಿದ್ದೈತ್ರಿ ನೀರು. 50 ಪಾಯಿಂಟಿಗೆ ಅಂದ್ರೆ ನೀರು ಹತ್ತು ಬಿಡ್ರಿ. ಅವತ್ತಂತೂ ನೀರು ಹತ್ತು ಮಟನೂ ಬೆಳತಾನ ನಿದ್ದಿಲ್ರಿ. ನೀರು ಬರ್ತತಿ ಹತ್ತತ್ತೀನಿಲ್ಲೋ ಟೆನ್ಷನ್ದಾಗ ನಿದ್ದೆ ಹಾಕಿರ್ಕಿಲ್ರಿ. ಅವತ್ತು ನೋಡ್ರಿ ಸ್ವಾಮಿಗಳು ಐನ್ಯಾರು ಅನ್ನಕತ್ರು, ಮನೆಗೆ ನೀರು ಹೊಡಿಕಿನ ಫಸ್ಟ್ ಗಂಗಾ ಮಾತೆಗೆ ಸೀರೆ ಪರಿ ಉಡಿಸ್ರಿ, ಮತ್ತು ಆಕಿ ಗುಡಿ ತುಂಬ್ರಿ, ಪೂಜೆ ಮಾಡಿರಿ ಅಂತ ಹೇಳಿದ್ರಲ್ರಿ. ಅವತ್ತು ನನಗೆ ಬಾಟ್ಲಾಗಿಂದ ಗಂಗಾಜಲ ಗೋಮೂತ್ರ ಹಾಕ್ಕೊಂಡು ಮನ್ಯಾಗ ಹಚ್ಚಲಾತಿ ತೊಳೆಯೋದು ಮತ್ತು ಆ ಕಡೆ ಈ ಕಡೆ ಚಿಂಪಡಿಸೋದು ಮಾಡಾಕತ್ತಿದ್ರೆ ನಾನು. ಖರೆ ಎಷ್ಟು ಕಷ್ಟ ಆಗೈತಂದ್ರೆ ನಿಮಗೆ ಹೇಳ್ಬೇಕಂದ್ರೆ, ಮೊದಲೆಲ್ಲ ಇಡುವೆ ಇದ್ದು ರೀ ಇವು. ಅವು ತಳದಾಗಿಂದ ಇದು ಮಾಡೋ ಪೂಜೆ ಮಾಡೋ ಹೊತ್ನಾಗೆಲ್ಲ ಇಡುವೆ ಇದ್ದು. ಅವು ಏನು ಅಂದ್ರೆ ಗೊತ್ತಿಲ್ಲ, ಒಟ್ಟು ಡಿಲೀಟ್ ಆಗ್ಯಾವ ಅವು. ಇದೇ ಏನು ಇದ್ದಿದ್ರೊಳಗೆ ಈ ಒಂದು 4-5 ವಿಡಿಯೋ ಅದಾವ ರೀ. ಇವನ್ನ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿ, ನಾನು ಸೀರೆ ಉಡಿ ತುಂಬಿ ಇದನ್ನು ಮಾಡೇನಿ ರೀ. ಆದ್ರೆ ನಮ್ಮ ಮನೆಯವರು ಇದ್ರಾಗ ಭಾಳ ಶ್ರಮ ಆಯ್ತು ರೀ. ಯಾಕಂದ್ರೆ ಬೆಳತಾನ ಹಾಲಿನ ಗಾಡಿ ಹೊಡಿಬೇಕು ರೀ. ಹಳ್ಳೆ ಸಂಚಾನ ಇಲ್ಲೇ ಗೌಂಡಿಯರು ಹಿಂಬಾಲೆ ಅವ್ರ ಕೈಯಾಗ ಇಟ್ಟಂಗಿ ಕೊಡೋದು, ಸಿಮೆಂಟ್ ಕೊಡೋದು ಮಾಡ್ತಿದ್ರಿ ಅವರು. ಯಾಕಂದ್ರೆ ಇದನ್ನ ಮನೆ ಒಂದಿಷ್ಟು ಮಂದಿ ಅಂದ್ರೆ ಗುತ್ತಿಗೆ ಕೊಡಾಕತ್ರ 1,00,000 ತನ ಎಷ್ಟು ಅಂದರೆ ಅವರು. ಖರೆ ನಮಗೆ ಅವಾಗ ರೊಕ್ಕ ಇದ್ರಿಕಿಲ್ರಿ ಅಷ್ಟು. ನನ್ನ ಗಂಡ ತಳಗಿಂದ ತಳ ಕಟ್ಟು ಇದನ್ನ ಫೌಂಡೇಶನ್ ಬಂದಾಗ್ರಿ ಕಟ್ಟಬೇಕಾರೆ ರೊಕ್ಕಿಲ್ಲ, ಏನು ಮಾಡೋದು ಹೆಂಗೆ ಮಾಡೋದು ತಿಳಿಯವಲ್ದು. ಗುತ್ತಿಗೆ ಕೊಟ್ರಿ ಇಷ್ಟು ರೊಕ್ಕ ಅಂತಾರ ಅಂತ ಅನ್ನದ್ಲಿ. ನಮ್ಮ ಮನೆಯವ್ರು ಮೊದಲು ಗೌಂಡಿ ಕೆಲಸ ಮಾಡ್ತಿದ್ರು ಅವರು ರೀ. ಮದುವೆ ಆಕಿನ ಪೈಲ ಮಾಡ್ತಿದ್ರಿ ಅವರು. ಅವಾಗಂದ್ರೆ ನಾನೇನಂದೆ ನಮ್ಮ ಮನೆಯವ್ರಿಗೆ, ಯಾರು ಬರಲಿ ಬಿಡಲಿ, ನೀ ಕಟ್ಟಾವಿದ್ರೆ ಇಟ್ಟಂಗಿ ನಾನು ಕೊಡ್ತೀನಿ, ನಾವು ಇದನ್ನು ಮಾಡ್ತೀನಿ, ಮೊದಲು ಕಟ್ಟುನು. ಆಮೇಲೆ ಯಾರು ನಂಗೆ ಸಿಗ್ತಾರೆ ನಮಗೆ ದೇವರು ಯಾವ್ದಾರ ರೂಪದಾಗಿಂದ ಬಂದು ನಮಗೆ ಸಹಾಯ ಮಾಡೇ ಮಾಡ್ತಾನೆ ಅನ್ನೋ ಉದ್ದೇಶಕ್ಕೆ ತಳಗಿನ ಫೌಂಡೇಶನ್ ಕಟ್ಟಿದ್ದೀವಿ ರೀ. ಕೆಲವೊಂದಿಷ್ಟು ಮಂದಿ ಅಂದರು, ಇವರಿಬ್ರು ಗಂಡ ಹೆಂಡತಿ ಕಟ್ತಾರ, ಇವ್ರದ್ದು ಯಾವಾಗ ಮನೆ ಆಗ್ಬೇಕಂತ ಅಂದರೆ ನಮಗೆ ನನಗೆ ಕಣ್ಣಾಗ ನೀರು ಬರ್ತಾವೆ. ಯಾಕಂದ್ರೆ ಇಷ್ಟು ಅಂದ್ರೆ ಸ್ವಂತ ಮನೆ ಆಗ್ಬೇಕಂದ್ರೆ ಭಾಳ ಅದಾಕತ್ತಲ್ರಿ. ಹೀಗಾಗಿ ಇಲ್ಲ ಹುಡುಗರು ನೋಡ್ರಿ, ಅವಾಗ ದೀಪಾವಳಿ ಇತ್ತು. ನಮ್ಮ ಹುಡುಗರು ಪಟಾಕಿ ಎತ್ತಿ ಹಚ್ಚು ಅತ್ತಿ ಇದು ಅನ್ನೋದಿದ್ರಿ. ಅವ್ರು ಹಚ್ಚಾಕತ್ತಿದ್ರು. ಇಕ್ಕಟ್ಟು ಹಂಗೋ ಹಿಂಗೋ ಮಾಡಿ ಇಲ್ಲಿ ಮಟ್ಟ ಸ್ಲ್ಯಾಪ ಆಗಿತ್ತು ನೋಡ್ರಿ. ದೀಪಾವಳಿಗೆ ಅಂದ್ರೆ ಸ್ಲ್ಯಾಪ್ ಆತ್ರಿ ನಮ್ದು. ಸ್ಲ್ಯಾಪ್ ಹಾಕಿದ್ವಿ. ಹಂಗೆ ಒಬ್ಬರು ಗೌಂಡಿಗಳು, ಒಬ್ರು ದೇವ್ರ ಪುಣ್ಯದಿದ್ರು, ಒಬ್ಬರು ಗೌಂಡಿಗಳು ಅವ್ರ ಅಣ್ಣಾರ ಬಂದ್ರು. ಅವ್ರೇನು ದಿನಗೂಲಿ ಹಂಗೇನು ಬೇಡಲಿಲ್ಲ ರೀ. ಅವರು ಹಾಜರಿ ಹಂಗೆ ಕೊಟ್ಟಿವಿ. ಅವಾಗ ಹಾಜರಿ ಹಂಗಂದ್ರು ದಿವ್ಸಕ್ಕೆ ₹700-900 ಐತ್ರಿ ಅವ್ರ ಪಗಾರ. ಬಂದು ಇಷ್ಟು ಕಟ್ಟೋದು
ಮಾಡಿ ಇಲ್ಲಿ ನೋಡ್ರಿ ಕಟ್ಟಾಕತ್ತಾರ ನೋಡ್ರಿ ಇವ್ರ. ಆವಾಗ ಆ ಟೈಮ್ದಾಗ ನಮಗೆ ದೇವರಾಗೆ ಬಂದಿದ್ದ ಮನುಷ್ಯ ರೀ. ಅವಾಗ ಹೇಳ್ಬೇಕಂದ್ರೆ ಅವ್ರ ಮಗ ಆವ ಹಾಜರಿ ಹಂಗೆ ಬಂದು ನಮ್ಮ ಮನೆ ಕೆಲಸ ಮಾಡಿಕೊಟ್ರು ನೋಡ್ರಿ. ಇಲ್ಲಿ ಅದೇವಿ ನಾವು. ನನ್ನ ಮಗ ನಿಂತಾನ ಇಲ್ಲ ಅಡ್ಡಾಡಕತ್ತೆ ನೋಡ್ರಿ. ಇಲ್ಲಿ ಎಲ್ಲ ಇದಾಗಿಂದ ಗಿಲಾವು ನಡೆದಿತ್ತು ಅವಾಗ. ಇಲ್ಲಿ ಪೈಪತಿ ಸುತ್ತಿದು ನಾನು ಅವ್ರ ಹಿಂಬಾಲಿಗೆ ಇಟ್ಟಂಗಿ ಕೊಡೋದು ಹಿಂಗೆ ಮಾಲ್ ಕಲಿಸಿ ಕೊಡೋದು ಮಾಡ್ತಿದ್ದಾರೆ. ಇದನ್ನು ನಮ್ಮ ಮನೆಯವರ ಹಿಡಿವೆ ಹಿಡ್ದಾರೆ. ಅವಾಗಿನ ಸಣ್ಣ ಮೊಬೈಲೇ ಇತ್ತು ಬಿಡ್ರಿ, ನಮ್ಮದೇನು ದೊಡ್ಡ ಮೊಬೈಲ್ ಏನಿದ್ರಕ್ಕಿಲ್ಲ. ಖರೆ ಇಡಿವೆ ಮಾತ್ರ ಇದ್ದು ಅದನ್ನ ನಿಮಗೆ ಈಗ ತೋರಿಸ್ತೀನಿ. ಯಾಕಂದ್ರೆ ನಾನು ಅವಾಗಿಂದ ಯೂಟ್ಯೂಬ್ ಚಾನಲ್ ಚಲೋ ಮಾಡ್ಬೇಕು ಅಂದಂತಾಕಿ ಈಗ ಚಲೋ ಮಾಡೀನಿ ರೀ ನಾನು. ಯಾಕಂದ್ರೆ ಬರೀ ಮಂದಿ ಏನಂತಾರು, ನಾವು ಯೂಟ್ಯೂಬ್ ಚಾನಲ್ ಮಾಡಿದ್ರೆ ಮಂದಿ ಏನಾರು ಅಂತಾರೋ ಏನಾರು ಅಂತಾರೆ ಅನ್ಕೊಂತ ಅವಾಗ ಚಲೋ ಮಾಡಲಿಲ್ಲ ರೀ. ಈಗ ಚಲೋ ಮಾಡೇನಿ ನೋಡ್ರಿ. ನಮ್ಮ ಮನೆ ಇದು ಹೆಂಗೈತಿ. ಗಿಲಾವು ನಡೆದಿತ್ತು ರೀ ಅವಾಗ ನಮ್ಮ ಮನೆ ಯಾವಾಗ ಫುಲ್ಗೆ ಈ ಕಡೆ ಹೆಂಗೆ ನನ್ನ ಮಗಳು ನೋಡಿ ಹೆಂಗೆ ಜಿಗಿತಾ. ಏಟು ಸಣ್ಣ ಅದ ನೋಡ್ರಿ ಅವು ನನ್ನ ಮಕ್ಳು. ಅವಾಗ ಭಾಳ ಸಣ್ಣಾರ ಅದಾರ. ಅವಾಗ ನಾ ಚಹಾ ತಂದು ಕೊಟ್ಟಿದ್ದೆ ರೀ. ಇಲ್ಲೇ ಬಾಗಿಲು ಮುಂದೆ ಉಸುಗು ಇಟ್ಟಂಗಿ ಇದು ಮಾಡತ್ತಿದ್ರಿ. ಇವ್ರು ಅವ್ರ ಮಗ ನೋಡ್ರಿ ಕಟ್ಟಿ ಇದು ಮಾಡೋದತ್ತಿ ಮಾಡ್ತಿದ್ರಿ. ನನ್ನ ಮಗಳು ನೋಡ್ರಿ ಏಟೈತಿ. ಅವ್ರ ಹಿಂಬಾಲಿ ನನ್ನ ಗಂಡನು ಸಿಮೆಂಟ್ ಕಲಸೋದು, ಮೂಸಗೆ ಹಾಕಿ ಕಲಸೋದು ಕೊಡೋದು. ನಮ್ಮ ಮನೆಯವ್ರು ನೋಡ್ರಿ ಬೆಳತಾನ ದುಡಿದು ನಿದ್ದಿಲ್ಲಂಗೆ ಅವಾಗ ಒಂದು 4-5 ತಿಂಗಳಂತೂ ಫುಲ್ ನಮ್ಮ ಮನೆಯವ್ರಿಗೆ ಭಾಳ ತ್ರಾಸಾಗೈತಿ. ಬೆಳತಾನ ಹಾಲಿನ ಗಾಡಿ ಹೊಡಿಯೋದು, ಸಂಚಾನ ಇಲ್ಲಿ ಗೌಂಡಿಯರು ಹಿಂಬಾಲಿ ಇದನ್ನು ಮಾಡೋದು ಮಾಡ್ತಿದ್ರು. ನನ್ನ ಮಗಳು ನೋಡ್ರಿ ಏಟೈತಿಗ. ಇಲ್ಲ ನನ್ನ ಮಗ ಅವಾಗ ಟೈಮ್ದಾಗ ಕೊರೋನಾ ಲಾಸ್ಟ್ ಇತ್ತಲ್ರಿ. ಅವಾಗ ಸಾಲಿ ಪಾಲಿ ಏನಿದ್ರಕ್ಕಿಲ್ರಿ. ನನ್ನ ಮಕ್ಕಳು ಅರ್ಧ ಟೈಮ್ದಾಗ ಒಂದೊಂದೇ ಇಟ್ಟಂಗೆ ಕೊಡೋದು ಮಾಡ್ತಿದ್ರು. ನಮ್ಮ ಮನೆಯವ್ರು ನಾ ಇಲ್ಲಿ ಕುಂತೇನೆ ನೋಡ್ರಿ ಅಲ್ಲೇ ಒಂದು ಸೈಡು. ನಾನು ನನ್ನ ಮಗ ನೋಡಿ ಹೆಂಗೆ ಮಾಡತ್ತಾನ. ಆ ಕಡೆ ಗಿಲಾವತ್ತಿ ನಡೆದಿತ್ತು ರೀ. ನನ್ನ ಮಗಳು ನೋಡಿದ್ರೆ ಏಟೇಟು ಸಣ್ಣ ಅದಾವೆ ಈಗ ಅವು ನೋಡ್ರಿ. ವಿಚಿತ್ರ ಅನ್ನಿಸತ್ರಿ ನನಗೆ, ಎಷ್ಟು ಸಣ್ಣ ಅದಾವು. ಭಾರಿ ನೋಡ್ರಿ ಇಲ್ಲಿ ಮಟ್ಟ ಬಂದೈತೆ ಮನೆ. ಇಲ್ಲಿ ಮಟ್ಟ ತರ್ಬೇಕಾದ್ರೆ ಎಷ್ಟು ಇದಾಗೈತೆ ಅನ್ನೋದು ದೇವ್ರಿಗೆ ಗೊತ್ತು ನೋಡ್ರಿ. ಇತ್ತಾಗೆಲ್ಲ ಅವು ಇಡಿವೆ ಒಂದು 3 ಇಡಿವೆ ಅಷ್ಟೇ ಇದ್ದು ರೀ ಅವು. ಇತ್ತಾಗೆಲ್ಲ ಫೋಟೋ ಅದಾವ್ರಿ ನೋಡ್ರಿ. ಇತ್ತಾಗೆಲ್ಲ ಫೋಟೋ ನಿಮಗೆ ಮೊಬೈಲ್ದಾಗ ಬಿಟ್ಟೇನಿ. ಯಾಕಂದ್ರೆ ನನಗೆ ಇಡಿವೆ ಇದ್ರಿಕಿಲ್ರಿ ಇತ್ತಾಗ ತೋರ್ಸಕ್ಕೆ ನಿಮಗೆ. ನೋಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಹೆಂಗೆ ಅನ್ನಿಸ್ತು ನನ್ನ ಮೊದಲಿನ